ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಖುಷೀಸ್ ಕಿಚನ್. ಇವತ್ತು ನಾನು ನಿಪ್ಪಿಟ್ಟು ಏನು ಮಾಡೋದು ಅಂತ ತೋರಿಸ್ತೀನಿ. ತುಂಬ ಗರಿಗರಿಯಾದ ನಿಪ್ಪಿಟ್ಟು ಮತ್ತು ಎಣ್ಣೆಗೆ ಹಾಕಿದ್ರೂ ಒಡೆಯಲ್ಲ, ಆ ಥರ ಬರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ಉಬ್ಬೋದು ಇಲ್ಲ ಎಣ್ಣೆಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಯಾವ ಥರ ಬಂದಿದೆ ಅಂತ ನೀವೇ ತೋರಿಸಿದ್ರೆ, ಮತ್ತು ಎಣ್ಣೆನೂ ಜಾಸ್ತಿ ಕುಡಿಯಲ್ಲ. ನಾನು ಹೇಳಿರೋ ಥರ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟಿಗೆ ನಾನು ಲೋಟಗಳಲ್ಲಿ 2 ಲೋಟ ಅಕ್ಕಿ ಹಸಿ ತೊಗೊಂಡಿದ್ದೀನಿ. ಒಂದು 5 ನಿಮಿಷ ಅಕ್ಕಿ ಹಸಿಟ್ಟನ್ನ ಬಿಸಿ ಮಾಡ್ಕೊಳ್ಳಿ. ಸ್ವಲ್ಪ ರುಚಿ ಬರಬೇಕು ಅಷ್ಟೇ. 2 ಗ್ಲಾಸು ಅಕ್ಕಿ ಹಸಿಟ್ಟು ಸ್ವಲ್ಪ ಒಂದು 5 ನಿಮಿಷ ಮಾಡಿ ಇದಾಗಿದೆ. ಈ ಪಾತ್ರೆ ಹಾಕಿದ್ದೀನಿ. ಈಗ 2 ಗ್ಲಾಸ್ ಅಕ್ಕಿ ಹಸಿಟ್ಟನ್ನು ಫಸ್ಟು ಪಾತ್ರೆಗೆ ಹಾಕಿದ ನಂತರ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಹಾರಲಿಕ್ಕೆ. 2 ಗ್ಲಾಸ್ ಅಕ್ಕಿ ಹಸಿಟ್ಟಿಗೆ 3/4 ಗ್ಲಾಸಷ್ಟು ಚಿರೋಟಿ ರವೆ ತಗೊಳ್ಳಿ. ನೆಕ್ಸ್ಟು 1 ಗ್ಲಾಸಷ್ಟು ಮೈದಾ ತಗೊಳ್ಳಿ. 2 ಗ್ಲಾಸ್ ಅಕ್ಕಿ ಹಿಟ್ಟಿಗೆ 3/4 ಗ್ಲಾಸು ಚಿರೋಟಿ ರವೆ, 1 ಗ್ಲಾಸು ಮೈದಾ. ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ 1 ಕಪ್ಪು ಕಡಲೆಬೀಜ ತಗೊಂಡಿದ್ದೀನಿ, ಹುರಿದು ಸಿಪ್ಪೆ ತೆಗೆದುಕೊಂಡಿದ್ದೀನಿ. 1 ಕಪ್ಪು ಕಡಲೆ. ಇದನ್ನ ಪೌಡರ್ ಮಾಡ್ಕೊಳ್ಳೋಣ. ನೋಡಿ, ಫುಲ್ ಪೌಡರ್ ಮಾಡಿಬಿಡಿ, ಸ್ವಲ್ಪ ತರಕಾರಿ ಇರಬೇಕು. ಈಗ ಇದನ್ನು ನಾವು ತಗೊಂಡ ಅಕ್ಕಿ ಹಸಿಟ್ಟು, ಮೈದಾ ಮತ್ತು ಚಿರೋಟಿ ರವೆ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಖಾರದ ಪುಡಿ 1 ರಿಂದ 1.5 ಚಮಚ ಹಾಕ್ಕೊಂಡಿದ್ದೀನಿ. ಈಗ ಈ ಸೈಡು ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಿಸೋಣ. ಎಣ್ಣೆ ಕಾಯೋವರೆಗೂ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಇದನ್ನು ನೀಟಾಗಿ ಒಂದು ರೌಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಎಲ್ಲ ಸೈಡು ಉಪ್ಪು ಖಾರ ಎಲ್ಲ ಹಿಡಿಬೇಕು, ಆ ಥರ ಮಿಕ್ಸ್ ಆಗಬೇಕು. ಈಗೆಲ್ಲ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನಾನು 1 ಸೌಟಿನಷ್ಟು ಕಾಯಿಸಿರೋ ಎಣ್ಣೆ ತಗೋತಿದ್ದೀನಿ. ಅಂದರೆ ಚಿಕ್ಕ ಸೌಟಲ್ಲಿ 1 ಸೌಟು ಕಾಯಿಸಿರೋ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆನ ಈಗ ನೀಟಾಗಿ ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕಡೆ ಎಣ್ಣೆ ಸ್ಪ್ರೆಡ್ ಆಗಬೇಕು. ನೆನ್ಪಿಟ್ಕೊಳ್ಳಿ, ಕಾಯಿಸಿರೋ ಎಣ್ಣೆ ತಗೋಬೇಕು. ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ಈಗ ನಾವು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ಹಾಕಿದ ನಂತರ ನಾವು ಹಸಿಟ್ಟಿಟ್ಕೊಂಡ್ರೆ ಒಂದು ನೋಡಿ ನಿಮಗೆ ಯಾವ ಥರ ಬರುತ್ತೆ ಅಂತ. ನೋಡಿ, ಈ ಥರ ಇಟ್ಕೊಂಡ್ರೆ ಸ್ವಲ್ಪ ಇದು ಬಿಡೋ ಥರ ಇರಬೇಕು. ಆ ಥರ ಇನ್ನೂ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನಾವು ಕಾಯಿಸಿರೋಂತಹ ಬಿಸಿನೀರು ಹಾಕೋಬೇಕು. ಸ್ವಲ್ಪನೇ ಬಿಸಿನೀರು ನೀಟಾಗಿ ಸ್ವಲ್ಪನೇ ಹಾಕ್ಕೊಂಡು, ಒಂದೇ ಸತಿ ಹಾಕೋಬೇಡಿ. ಸ್ವಲ್ಪ 1-2 ಗ್ಲಾಸಷ್ಟು ನೀರು ಹಿಡಿಯುತ್ತೆ. ನೋಡಿ, ನೋಡ್ಕೊಂಡು ಹಾಕಿ. ಸ್ವಲ್ಪ ನೀರೆಲ್ಲ ಹಸಿಟ್ಟಲ್ಲಿ ಮಿಕ್ಸ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಆಗ ನಾವು ಕೈಯಲ್ಲಿ ನಾದಬೇಕು. ನೋಡಿ,
ಸ್ವಲ್ಪನೇ ಹಾಕೊಂಡ ನಂತರ ಹಿಟ್ಟೆಲ್ಲ ನೀರುಗಳಿಗೆ ಮಿಕ್ಸ್ ಆಗಿದೆ ಅಂತ ಅನ್ನಿಸ್ತು. ಅದಕ್ಕೆ ಈಗ ಕೈಯಲ್ಲಿ ನಾದ್ತಿದ್ದೀನಿ. ಹಿಂಗೇನೋ ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ರೊಟ್ಟಿ ಹಿಟ್ಟು ಕಲಿಸ್ತೀವಲ್ಲ ಆ ಥರ ಕಲಿಸ್ಕೋಬೇಕು. ನಾನು ಹೇಳಿರೋ ಅಳತೆಯಲ್ಲಿ ಮಾಡಿ, ಸ್ವಲ್ಪನೂ ನಿಪ್ಪಟ್ಟು ಒಡೆಯಲ್ಲ ಮತ್ತು ಎಣ್ಣೆಗೆ ಹಾಕಿದ ತಕ್ಷಣ ಉಬ್ಬಿ ಬರಲ್ಲ, ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಚೆನ್ನಾಗಿ ಸ್ವಲ್ಪ ನಾದ್ಕೊಳ್ಳಿ, ಒಂದು 5 ರಿಂದ 10 ನಿಮಿಷ ನಾದಿದಷ್ಟು ಚೆನ್ನಾಗಿ ಬರುತ್ತೆ. ನಾದ್ಕೊಂಡಿದ್ದೀನಿ. ಇದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು ಸೈಡಿಗೆ ಒಂದು 5 ರಿಂದ 10 ನಿಮಿಷ ಬಿಟ್ಬಿಟ್ಟು ಈಗ ಅದನ್ನು ಮತ್ತೆ ತಗೊಂಡು ಮತ್ತೆ ಒಂದು ಸ್ವಲ್ಪ ನಾದ್ಕೊಳ್ಳೋಣ. ಈಗ ನಾವು ರೊಟ್ಟಿ ತರ್ತೀವಲ್ಲ ಆ ಥರನೇ, ಆದರೆ ಸ್ವಲ್ಪ ಎಣ್ಣೆನ ನಾವು ರೊಟ್ಟಿ ತರ್ತೀವಲ್ಲ ಅದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ವಲ್ಪ ಒಂದು 5 ನಿಮಿಷ ರೌಂಡು ನೋಡಿಕೊಂಡು ಈಗ ನಾವು ಲಕ್ಕಂಡಿ ಸಹಾಯದಲ್ಲಿ ಚಪಾತಿ ಹರಿಯೋ ಥರ ಹರ್ಕೊಳ್ಳಿ. ಜಾಸ್ತಿ ಹಿಟ್ಟು ತಗೊಂಡು ಒಂದೇ ಸತಿ ಹರ್ಕೊಂಡು ಮಾಡ್ಬೋದು. ನೋಡಿ ನೀಟಾಗಿ ಸ್ವಲ್ಪ ಜಾಸ್ತಿ ತೆಳು ಬೇಡ, ಜಾಸ್ತಿ ದಪ್ಪನೂ ಬೇಡ, ಮೀಡಿಯಮ್ ಸೈಜಲ್ಲಿ ಹರ್ಕೋಬೇಕು. ಫುಲ್ಲು ನೀಟಾಗಿ ಹರ್ಕೊಳ್ಳೋಣ. ನೀಟಾಗಿ ಹರ್ಕೊಂಡಿದ್ದೀನಿ. ಈಗ ನಾವು ಅದು ರೌಂಡಾಗಿ ಕಟ್ ಮಾಡಬೇಕಲ್ಲ, ಅದಕ್ಕೋಸ್ಕರ ನಾನೊಂದು ಬಟ್ಲು ತಗೊಂಡು ಆ ಬಟ್ಟಲ್ಲಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ರೌಂಡ್ ಶೇಪ್ ಬರುತ್ತೆ. ನಾವು ಒಂದೊಂದನ್ನೇ ತೆಗೆದು ಅರ್ದು ಮಾಡೋದಕ್ಕೆ ತುಂಬ ಟೈಮ್ ಆಗುತ್ತೆ. ಈ ಥರ ಒಂದೇ ಸತಿ ತಗೊಂಡು ಹರ್ಕೊಂಡು ಈ ಥರ ರೌಂಡಾಗಿ ಒಂದು ಬೌಲ್ಗಳ ಸಹಾಯದಿಂದ ರೌಂಡ್ ಥರ ಕಟ್ ಮಾಡ್ಕೊಬೋದು. ಇಲ್ಲ ಒಬ್ಬರು ಪ್ರೆಸ್ಸಲ್ಲಿ ಯೂಸ್ ಮಾಡ್ತಾರೆ. ಪ್ರೆಸ್ಸಿಂಗ್ ಮಿಷಿನಲ್ಲೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತಿದೆ ನಿಮಗೆ. ಹೀಗೆಲ್ಲ ನೀಟಾಗಿ ತೊಗೊತಾ ಇದ್ದೀನಿ. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಬೇಗನೂ ಆಗುತ್ತೆ. ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಯಾವ ಥರ ಬಂದಿದೆ ಅಂತ. ನೀರು ಮತ್ತೆ ಅದೇ ಥರನೇ ನಾವು ಚಪಾತಿ ಹರ್ಕೊಳ್ಳೋ ಥರನೇ ಹರ್ಕೋಬೇಕು. ಸ್ವಲ್ಪ ನಾದಿ ಅದೇವಿ ತುಂಬ ಚೆನ್ನಾಗಿ ಬರುತ್ತೆ. ನೀಟಾಗಿ ನಾವು ಚಪಾತಿ ಹರ್ಕೊಳ್ಳೋ ಥರನೇ ನೀಟಾಗಿ ಹರ್ಕೊಂಡು ಫಸ್ಟ್ ಮಾಡಿದ್ವಲ್ಲ ಅದೇ ಥರ ರಿಪೀಟು. ಮತ್ತೆ ಬೌಲ್ ತಗೊಂಡು ಮತ್ತೆ ರೌಂಡಿಗೆ ಮಾಡ್ಕೊಳ್ಳೋಣ. ಬೌಲ್ ಎಂಡೆಲ್ಲ ಪ್ರೆಸ್ ಮಾಡಿದರೆ ಸಾಕು, ಚೆನ್ನಾಗಿ ರೌಂಡ್ ಬರುತ್ತೆ. ಮತ್ತೆಲ್ಲ ನಾನು ತೆಗೆದುಕೊಡ್ತಾ ಇದ್ದೀನಿ. ನೋಡಿ ತೋರಿಸ್ತೀವಿ ನಿಮಗೆ ಯಾವ ಥರ ಬಂದಿದೆ ಅಂತ. ತುಂಬ ನೋಡಿ ಒಂದು ಸ್ವಲ್ಪನೂ ಒದ್ದಿಲ್ಲ, ಚೆನ್ನಾಗಿ ಬಂದಿದೆ. ಈಗ ಇದನ್ನು ಎಣ್ಣೆಲಿ ಬಿಡೋಣ. ನೋಡಿ ಎಣ್ಣೆಲಿ ಬಿಟ್ರು ಉಪ್ಪೆಲ್ಲ ಚೆನ್ನಾಗಿ ಬರುತ್ತೆ. ಯಾವುದೂ ಉಬ್ಬಿ ಬರ್ತಾ ಇಲ್ಲ. ಉಬ್ಬಿ ಬಂದರೆ ನಿಪ್ಪಟ್ಟು ಕ್ರಿಸ್ಪಿಯಾಗಿ ಬರಲ್ಲ, ಮೆತ್ತಗೆ ಆಗ್ಬಿಡ್ತವೆ.
ಪ್ರೆಸ್ ಮಾಡಿ ನೋಡಿ, ಒಂದು ಸಮೇತ ಒಳಗೆ ಎಣ್ಣೆಯಲ್ಲಿ ಕದಲಿಲ್ಲ. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.